ನೀವು ಅಸಮಾಧಾನಗೊಳ್ಳುತ್ತಿದ್ದೀರಿ. ನೀವು ಅಸಮಾಧಾನಗೊಳ್ಳುತ್ತಿದ್ದೀರಿ. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಯು ಆರ್ ಗೆಟಿಂಗ್ ಅಪ್ಸೆಟ್. ಯು ಆರ್ ಗೆಟಿಂಗ್ ಅಪ್ಸೆಟ್. ನೀವು ಅಸಮಾಧಾನಗೊಳ್ಳುತ್ತಿದ್ದೀರಿ. ನೀವು ಯಾವುದೇ ಕಾರಣವಿಲ್ಲದೆ ಒತ್ತಡಕ್ಕೆ ಒಳಗಾಗುತ್ತೀರಿ. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಯು ಆರ್ ಸ್ಟ್ರೆಸ್ಡ್ ಫಾರ್ ನೋ ರೀಸನ್. ಯು ಆರ್ ಸ್ಟ್ರೆಸ್ಡ್ ಫಾರ್ ನೋ ರೀಸನ್. ಇಂದು ತಿನ್ನಲು ಹೊಸದು ಏನಿದೆ? ಇಂದು ತಿನ್ನಲು ಹೊಸದು ಏನಿದೆ? ಇದನ್ನು ಇಂಗ್ಲೀಷ್ನಲ್ಲಿ ವಾಟ್ ಆರ್ ದ ನ್ಯೂ ಡಿಶಸ್ ಟುಡೇ? ವಾಟ್ ಆರ್ ದ ನ್ಯೂ ಡಿಶಸ್ ಟುಡೇ? ನಿಮ್ಮ ಹಿರಿಯರನ್ನು ನಂಬಿರಿ. ನಿಮ್ಮ ಹಿರಿಯರನ್ನು ನಂಬಿರಿ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಒಬೈ ಯುವರ್ ಎಲ್ಡರ್ಸ್. ಒಬೈ ಯುವರ್ ಎಲ್ಡರ್ಸ್. ನೆಕ್ಸ್ಟ್, ರೈತರು ಈ ಬೀಜಗಳನ್ನು ಬಿತ್ತುವುದಿಲ್ಲ. ರೈತರು ಈ ಬೀಜಗಳನ್ನು ಬಿತ್ತುವುದಿಲ್ಲ. The farmers will not show these seeds. The farmers will not show these seeds. ನಾನು ಎಂದಿಗೂ ಹಣವನ್ನು ಎರವಲು ಪಡೆಯುವುದಿಲ್ಲ. ಎರವಲು ಅಂದರೆ ಸಾಲ. ಇದನ್ನು ಇಂಗ್ಲೀಷ್ನಲ್ಲಿ ಐ ನೆವರ್ ಬೋರೋ ಮನಿ. ಐ ನೆವರ್ ಬೋರೋ ಮನಿ. ನಾನು ಎಂದಿಗೂ ಹಣವನ್ನು ಎರವಲು ಪಡೆಯುವುದಿಲ್ಲ. ನಾವು ಎಂದಿಗೂ ಕೆಟ್ಟ ಸರಕುಗಳನ್ನು ಮಾರಾಟ ಮಾಡುವುದಿಲ್ಲ. ಈ ವಾಕ್ಯಗೆ ವಿ ನೆವರ್ ಸೆಲ್ ಡಿಫೆಕ್ಟಿವ್ ಪ್ರಾಡಕ್ಟ್ಸ್. ವಿ ನೆವರ್ ಸೆಲ್ ಡಿಫೆಕ್ಟಿವ್ ಪ್ರಾಡಕ್ಟ್ಸ್ ಅಂತ. ನೆಕ್ಸ್ಟ್, ನೀವು ಎಂದಿಗೂ ಸುಳ್ಳು ಹೇಳುವುದಿಲ್ಲವೇ? ಪ್ರಶ್ನೆ ಮಾಡ್ತೀವಲ್ಲ, ನೀವು ಎಂದಿಗೂ ಸುಳ್ಳೇ ಹೇಳುವುದಿಲ್ಲ. ಅದನ್ನು ಇಂಗ್ಲೀಷ್ನಲ್ಲಿ ಡು ಯು ನೆವರ್ ಟೆಲ್ ಎ ಲೈ? ಡು ಯು ನೆವರ್ ಟೆಲ್ ಎ ಡೈ ಅಂತ. ನೆಕ್ಸ್ಟ್, ನಾವು ಯಾವಾಗಲೂ ಸಮಯಕ್ಕೆ ಬರುತ್ತೇವೆ. ನಾವು ಯಾವಾಗಲೂ ಸಮಯಕ್ಕೆ ಬರುತ್ತೇವೆ. ಇದನ್ನು ವಿ ಆಲ್ವೈಸ್ ರೀಚ್ ಆನ್ ಟೈಮ್. ವಿ ಆಲ್ವೈಸ್ ರೀಚ್ ಆನ್ ಟೈಮ್. ಈ ರೀತಿ. ನೆಕ್ಸ್ಟ್, ಅವರು ಮೇಣದ ಬತ್ತಿಯನ್ನು ನಂದಿಸಿದರು. ಅವರು ಮೇಣದ ಬತ್ತಿಯನ್ನು ನಂದಿಸಿದರು ಅಥವಾ ಆರಿಸಿದರು ಅಲ್ಲಕ್ಕೆ. ಹಿ ಬ್ಲೇವ್ ಔಟ್ ದ ಕ್ಯಾಂಡಲ್. ಹಿ ಬ್ಲೇವ್ ಔಟ್ ದ ಕ್ಯಾಂಡಲ್ ಅಂತ ಹೇಳಬೇಕು. ನನ್ನ ಅಜ್ಜಿ ಕಥೆಗಳನ್ನು ಹೇಳುತ್ತಿದ್ದರು. ಹಿಂದಿನ ಕಾಲದನ್ನೆಲ್ಲ ಇರ್ತವಲ್ಲ, ಅಜ್ಜಿಗಳು ಮೊಮ್ಮಕ್ಕಳು ಕುಂದರ್ಸ್ಕೊಂಡು ಕಥೆ ಹೇಳ್ತಿದ್ರು. ಅದನ್ನೇ ಇಂಗ್ಲೀಷ್ನಲ್ಲಿ ಮೈ ಗ್ರ್ಯಾಂಡ್ ಮದರ್ ವಾಸ್ ಟೆಲ್ಲಿಂಗ್ ಸ್ಟೋರೀಸ್. ಮೈ ಗ್ರ್ಯಾಂಡ್ ಮದರ್ ವಾಸ್ ಟೆಲ್ಲಿಂಗ್ ಸ್ಟೋರೀಸ್ ಅಂತ. ಈ ರೀತಿ. ನೀವು ಅವನ ಬಗ್ಗೆ ದೂರು ನೀಡಿದ್ದೀರಾ? ನೀವು ಅವನ ಬಗ್ಗೆ ದೂರು ನೀಡಿದ್ದೀರಾ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಹೇಳಬೇಕು, ಡಿಡ್ ಯು ಕಂಪ್ಲೇಂಟ್ ಅಬೌಟ್ ಹಿಮ್? ಡಿಡ್ ಯು ಕಂಪ್ಲೇಂಟ್ ಅಬೌಟ್ ಹಿಮ್? ಈ ರೀತಿ. ನೆಕ್ಸ್ಟ್, ಸಭೆ 5 ಗಂಟೆಗಳ ಕಾಲ ನಡೆಯಿತು ಅಥವಾ ಸಭೆ 5 ಗಂಟೆಗಳವರೆಗೆ ನಡೆಯಿತು. ದ ಮೀಟಿಂಗ್ ಕಂಟಿನ್ಯೂಡ್ ಫಾರ್ 5 hours. ದ ಮೀಟಿಂಗ್ ಕಂಟಿನ್ಯೂಡ್ ಫಾರ್ 5 hours. ಅವಳ ಕಣ್ಣೀರನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಅವಳ ಕಣ್ಣೀರನ್ನು ತಡೆಯಲು ಸಾಧ್ಯವಾಗಲಿಲ್ಲ. She couldn't hold weeping. She couldn't hold weeping ಅಂತ. ವೀಪಿಂಗ್ ಅಂದರೆ ಕಣ್ಣೀರು. ಅವಳ ನಗೆಯನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಅವಳ ನಗೆಯನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಅದಕ್ಕೆ she could not hold laughing. She couldn't hold laughing.
ಅವನು ಏನು ಮಾಡುತ್ತಾನೆ ಎಂದು ಖಚಿತವಾಗಿಲ್ಲ. ಅವನು ಏನು ಮಾಡುತ್ತಾನೆಂದು ಖಚಿತವಾಗಿಲ್ಲ ಅನ್ನೋಕ್ಕೆ ವಾಟ್ he will do is not decided. What he will do is not decided.